ಇಂದು ನಗರದ ತ್ಯಾಗರಾಜ ರಸ್ತೆಯಲ್ಲಿರುವ ಮೈಸೂರು ಪತ್ರಕರ್ತರ ಭವನದಲ್ಲಿ ಲಯನ್ಸ್ ಕ್ಲಬ್ ಮೈಸೂರು ಗೋಲ್ಡನ್ ಸಿಟಿ ವತಿಯಿಂದ ಪತ್ರಿಕಾಗೋಷ್ಠಿಯನ್ನ ಹಮ್ಮಿಕೊಳ್ಳಲಾಯಿತು. ಜಿಎಚ್ ಫಿಟ್ನೆಸ್ ಅಂಡ್ ಜಿಮ್ ಹಾಗೂ ಲಯನ್ಸ್ ಕ್ಲಬ್ ಆಫ್ ಮೈಸೂರು ಗೋಲ್ಡನ್ ಸಿಟಿ ಹಾಗೂ ಭುವನ್ ರಾಜ್ ಫೌಂಡೇಶನ್ ಸಹಯೋಗದೊಂದಿಗೆ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯ ಅಂಗವಾಗಿ ಶುಕ್ರವಾರದಂದು ರಾಜ್ಯ ಮಟ್ಟದ ದೇಹದಾರ್ಢ್ಯ ಸ್ಪರ್ಧೆಯನ್ನು ನಗರದ ಜಗಮೋಹನ ಅರಮನೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಜಿಎಚ್ ಫಿಟ್ನೆಸ್ ಅಂಡ್ ಜಿಮ್ನ ಮಾಲೀಕರಾದ ಹರೀಶ್ ರವರು ಮಾತನಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಲಯನ್ಸ್ ಆಫ್ ಮೈಸೂರು ಗೋಲ್ಡನ್ ಸಿಟಿ ಕಾರ್ಯದರ್ಶಿ ಸುರೇಶ್ ಗೋಲ್ಡ್, ಚಿತ್ರನಟರು ಮತ್ತು ನಿರ್ಮಾಪಕರು ಲಕ್ಷ್ಮೀಪತಿ ಬಾಲಾಜಿ, ಜಿಎಚ್ ಫಿಟ್ನೆಸ್ ಅಂಡ್ ಜಿಮ್ ಮಾಲೀಕರಾದ ಹರೀಶ್ ಇ, ಪರಿಸರ ಸ್ನೇಹಿ ತಂಡದ ಅಧ್ಯಕ್ಷರಾದ ಲೋಹಿತ್, ಮೈಸೂರು ಡಿಸ್ಟ್ರಿಕ್ಟ್ ಅಮೆಚೂರ್ ಬಾಡಿ ಬಿಲ್ಡರ್ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿ ನವೀನ್ ಚಂದ್ರ ಭಾಗಿಯಾಗಿದ್ದರು. ಕ್ರೀಡಾ ದಿನಾಚರಣೆ ಇರೋದ್ರಿಂದ ಜಿಎಸ್ ಫಿಟ್ನೆಸ್ ಅಂಡ್ ಜಿಮ್ ಹಾಗೂ ಲಯನ್ಸ್ ಕ್ಲಬ್ ಆಫ್ ಮೈಸೂರು ಗೋಲ್ಡನ್ ಸಿಟಿ ಹಾಗೂ ಭುವನ್ ರಾಜ್ ಫೌಂಡೇಶನ್ ಸಹಯೋಗದೊಂದಿಗೆ ರಾಜ್ಯ ಮಟ್ಟದ ದೇಹದಾರ್ಢ್ಯ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮವನ್ನು ಮೈಸೂರಿನ ಜಗನ್ಮೋಹನ ಪ್ಯಾಲೇಸ್ನಲ್ಲಿ ಸಂಜೆ 5:30 ಗಂಟೆಗೆ ಆಯೋಜನೆ ಮಾಡಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸಂಸದರು, ಮೈಸೂರಿನ ಮಹಾರಾಜರಾದಂತಹ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಉಪಸ್ಥಿತಿಯಿದ್ದಾರೆ. ಶಾಸಕರುಗಳಾದಂತಹ ಕೆ.ಎಸ್. ಶ್ರೀವತ್ಸ ಅವರು, ಜಿ.ಡಿ. ದೇವೇಗೌಡರು, ಹರೀಶ್ ಗೌಡರು ಹಾಗೂ ಮಂಜೇಗೌಡರವರು, ಮಂತರ್ಗೌಡರವರು, ಬಿಜೆಪಿ ಮುಖಂಡರಾದ ರವೀಶ್ ಗೌಡರವರು, ಕರ್ನಾಟಕ ಸುಗಮ ಸಂಗೀತ ಪರಿಷತ್ ಮೈಸೂರು ಘಟಕ ಅಧ್ಯಕ್ಷರಾದ ನಾಗರಾಜ್ ಬಿ ಬೈಲಿಯವರು, ಭುವನ್ ರಾಜ್ ಫೌಂಡೇಶನ್ ಸಂಸ್ಥಾಪಕರಾದ ಚೇತನ್ ರಾಜ್ ಅವರು ಹಾಗೂ ಎಲ್ಲ ಮುಖ್ಯ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯಿರ್ತಾರೆ. ಈ ಕಾರ್ಯಕ್ರಮದ ರೂಪುರೇಷೆಗಳು ಹಾಗೂ ಯಾವ ರೀತಿ ಒಂದು ದೇಹದಾರ್ಢ್ಯ ಸ್ಪರ್ಧೆ ಇರುತ್ತೆ ಅಂತ ಮೈಸೂರು ಜಿಲ್ಲಾ ಅಮೆಚೂರ್ ಬಾಡಿ ಬಿಲ್ಡರ್ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿ ನವೀನ್ ಚಂದ್ರ ಅವರು ನಡೆಸಿಕೊಡ್ತಾರೆ. ಎರಡನೇ ಟೈಮ್ ಮಾಡ್ತಾ ಇದ್ದು, ಲಾಸ್ಟ್ ಟೈಮ್ ಅಲ್ಲಿ ಒಂದು 72 ಜನ ಬಂದಿದ್ರು. ಈ ಸಲ ತುಂಬಾ ಜನ ಬರ್ತಾರೆ, 100 ಜನ ಮೇಲೆ ಬರ್ತಾರೆ ಅಂತ ಅನ್ಕೊಂಡಿದ್ದೀವಿ. 2 ಗಂಟೆಯಿಂದ ಸ್ಟಾರ್ಟ್ ಆಗ್ತದೆ. 5 ಎಲ್ಲ ಇದರಿಂದ ಬರ್ತಾರೆ ಕರ್ನಾಟಕದಿಂದ. ಇದು ಎಲ್ಲ ಕಡೆ ಪ್ರಚಾರ ಆಗಿದೆ, ಫುಲ್ ಎಲ್ಲ ಪ್ರಚಾರ ಆಗಿರೋದ್ರಿಂದ ನಾವೆಲ್ಲ ಟೈಮಿಂಗ್ಸ್ ಎಲ್ಲ ಕೊಟ್ಟಿದ್ದೀವಿ ಅವ್ರಿಗೆ. ಆ ಟೈಮಿಂಗ್ಸ್ ಎಲ್ಲಾನು ಅಟೆಂಡ್ ಆಗಿದ್ದಾರೆ, ಬರ್ತಾರೆ. ಬಂದಾಗ ನಾವು ಎಲ್ಲ